ಚಾನಲ್ ಅನ್ನಲ್ಲ ಹೊಸ ವಿಡಿಯೋಗೆ ಸ್ವಾಗತ. ಭಾಳ ದಿನ ಆದ್ಮೇಲೆ ಮಾಡಕತ್ತೀನಿ. ಇವತ್ತು ಎಲ್ಲೂ ಹೊಂಟಿವಿ ಅಂದ್ರೆ ಬೇರೆ ಟಾಪಿಕ್ ಬಂದ್ಬಿಡ್ತೀವಿ. ಎಲ್ಲಿ ಹೊಂಟಿವಿ ಅಂದರೆ ತಿಪ್ಟೂರಿಗೆ ಹೊಂಟಿವಿ. ನಮ್ಮ ಸೋಡವ್ರ ಊರಾಗ ಏನೋ ಇದೆ ಅದಕ್ಕೆ ಹಬ್ಬ ಗಣಪತಿ ಕೊಡ್ತಾರಂತ ಅದಕ್ಕೆ ಒಂದು ತಿಪ್ಟೂರಿಗೆ. ಈಗ ನಿಯರ್ ತುಮಕೂರು ಟೋಲ್ ಗೇಟ್ ಕಡೆ ಅದು ದಬಸ್ಪೇಟೆ ಆದ್ಮೇಲೆ ಬರೋದು. ಯಾರು 3 ಬೈಕ್ದಾಗ ಹೊಂಟಿವಿ. ಲಾಸ್ಟ್ ಸ್ಪ್ಲೆಂಡರ್ ನಮ್ಮದು, GT 650 ಮತ್ತು ಅಲ್ಲಿ ಎಕ್ಸ್ಪಲ್ಸ್ 6 ಮಂದಿ ಹೊಂಟಿವಿ. 3 ಬೈಕ್ದಾಗ ಇಲ್ಲಿ ಸೃಜನ್ ಜೆ ಡಿ ಅವ್ರು ತಮ್ಮ GT 650 ಇದ್ದಾಗ ನಾವು ಜೊತೆ ಪಾರ್ಟ್ನರ್ ಸನತ್ ನೀಲಕಂಠ ಸ್ವಾಮಿ ಹಿರೇಮಠ ಮತ್ತು ರೈಡರ್ ಪಟೇಲ್, ಇಲ್ಲಿ ನಮ್ಮ ಸೋಡಾ ಬಾಯ್ ಫುಟ್ಬಾಲ್ ಪ್ಲೇಯರ್ ಮತ್ತು ನಮ್ಮ ಬರ್ತಡೇ ಬಾಯ್ ಧನುಷ್. ಈಗ 1 ತಾಸು ಹಾಕಿಬಿಟ್ಟು ನಾವು ಇನ್ನೂ ಒಂದು 80 ಕಿಲೋಮೀಟರ್ಸ್ ಐತಿ. ಆಲ್ಮೋಸ್ಟ್ 80 ಕಿಲೋಮೀಟರ್ಸ್ ಕವರ್ ಐತಿ. ಇನ್ನೂ 80 ಕಿಲೋಮೀಟರ್ಸ್ ಐತಿ. ಈಗ ಸ್ವಲ್ಪ ಏನಂತಾರೆ ಬ್ರೇಕ್, ಬಜಿ ಬ್ರೇಕ್, ಟೀ ಬ್ರೇಕ್ ಅಂತ ಹೇಳ್ತೀವಿ. ನಿಲ್ಲಿಸ್ಕೊಂಡು ಬರ್ತೀವಿ. ಒಂದು 2 hours ಜರ್ನಿ ಆಗುತ್ತೆ. 2 hours ಅಲ್ಲ, 1 hour. ಇವ್ರ ಗಾಡಿ, ಈ ಗಾಡಿ ಇದ್ದಾಗ ತಾಸು. ನಮ್ಮ ಗಾಡಿ ಅಂದರೆ ಮತ್ತು ಬೇಕಾಗತ್ತೆ 1.5-2 ತಾಸು. ಸೊ ವಾಪಸ್ ಪಟೇಲ್ ಅವ್ರ ಮನೆಗೆ ಬಂದೀವಿ. ಮನೆ ಸೀರಿಯಲ್ ನೋಡ್ಲಾರ್ದಾರೆ ಎಲ್ಲರೂ ಇಲ್ಲಿ ಕೂತು ಸೀರಿಯಲ್ ನೋಡಕತ್ತಾರೆ. ಇಲ್ಲಿ ಅಜ್ಜಿ ಚುಚ್ಚಿ ನೋಡಕತ್ತಾರ. ಇವರು ಸೀರಿಯಲ್ ನೋಡ್ತಾರೆ. ಪಟೇಲ್ ಅವ್ರ ಮನೆಗೆ ಬಂದ್ವಿ. ಎಲ್ಲ ಊಟ ಅಂತಿಲ್ಲ. ಪಟೇಲ್ ಅವ್ರ ಹೋಮ್ ಟೂರ್ ಕೊಡ್ತೀವಿ ಸಣ್ಣದು. ಇದು ಪಟೇಲ್ ಯಾವಾಗ ಮನೆ ಕಟ್ಟಿಸಿದ್ದು? ಇದು 2000 ಮನೆ ಕಟ್ಟಿಸಿದ್ದು 2004 ಡೂಪ್ಲೆಕ್ಸ್ ಮನೆ ಐತಿ. ಅವಾಗೇ ಡೂಪ್ಲೆಕ್ಸ್ ಮನೆ ಕಟ್ಟಿದ್ದು ಅವ್ರ ಅಜ್ಜಿ ಮನೆ. ಒಳಗಿಂದನೇ ಸ್ಟೇರ್ಸು, ಜೂಮರು, 1 2 3 4 ರೂಮ್. ಇದೊಂದು ಕೊಡಕ್ಕೆ ಇದು ಐತಿ ಜೋತಾಡಕ್ಕೆ. ಅದರ ಸೃಜನ್ ಜೆ ಡಿ ಜೋತಾಡಕತ್ತಾನ. ಇದು ಬಾಲ್ಕನಿ. ಇದು ಸ್ಟಾರ್ಟಿಂಗ್ ಪಾರ್ಕಿಂಗು. ಇದವರು ದೊಡ್ಡಪ್ಪನವ್ರ ಮನೆ ಆ ಕಡೆ ಸೈಡ್ ಇರೋದು. ಹಿಂದೆ ಇವರು ಏನಂತಂದ್ರೆ ಯಾವ ತೋಟ ಇದ್ರೆ ಇದು ಬೈ ನೆನಪು. ಪಟೇಲ್ ಅವ್ರ ಮನೆ ಮುಗಿಸ್ಕೊಂಡು ಈಗ ಆ ಕಡೆ ಈ ಕಡೆ ಹೊರಗೆ ಇಲ್ಲಿ ಏನಪ್ಪ ಏನು ಜಾತ್ರೆ ನೋಡೋಕ್ಕಂತ ಹೊಂಟಿವಿ. ನಾವು ಮಲ್ನಾಡ್ ಬೇಕರ್ಸ್ ಮುಂದೆ ನಿಂತೀವಿ. ಪಟೇಲು, ಧನುಷ್, ಚಂದನ್. ಈಗ ಕರೆಕ್ಟ್ ಬರ್ತಾನೆ ಬೈಕ್ ತೊಗೊಂಡು ಅದಕ್ಕೆ ಒಂದ್ಸಲ ನಿಂತೀವಿ. ಈಗ ಬಂದಂದರೆ ಅದು ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ಮ್ಯಾಗ ಆಮೇಲೆ ಮಡಿಕೆ ಟೀ ಕುಡಿಯಮ್ಮಂತ ಅನ್ನಕತ್ತಾರ ಇವರು. ಈಗ ಬಾಸ್ ಸನತ್ ಬಂದ್ರೆ ಜೀಟು ಹಿಡ್ಕೊಂಡು ಮಡಿಕೆ ಟೀ ಕುಡಿಯಮ್ಮಂತ ಅನ್ನಕತ್ತಾರ. ನೋಡ್ಬೇಕು ಏನು ಮಾಡೋಕ್ಕೆ. ನಮ್ಮ ಗಾಡಿಗೆ ಏನೋ ಒಂದು ಸ್ವಲ್ಪ ಸೌಂಡ್ ಬರೋಕೈತಿ. ಎಲ್ಲಿಂದ ಬರೋಕೈತಿ ಅಂಬೋದು ಗೊತ್ತಿಲ್ಲ. ಒಟ್ಟು ಸೌಂಡ್ ಬರೋಕೈತಿ. ಹೋಗಿ ಏನಾಯ್ತು ಅಂತ ನೋಡ್ಸ್ಕೋಬೇಕು. ನೋಡ್ಕೊಂಡು ನೋಡಬೇಕು. ಈ ಸದ್ಯಕ್ಕೆ ಈ ಗಾಡಿ ತೊಗೊಂಡೈತಿ. ನೋಡ್ಬೇಕು ಇನ್ನೊಂದು ಸ್ವಲ್ಪ ದಿನ ಹೋದಾಗ ಹೊಸ ತೊಗೋಬೇಕಂತ ಹೇಳ್ತಿ. ಅಲ್ಲಿ ತನಕ ಹೊಸ ಮಾಡ್ತದೆ. ಆದರೂ ಏನು ಇದಿಲ್ಲ ಬಿಡಪ್ಪ, ಗಾಡಿ ಚಲೋನೇ ಐತಿ. ಬೆಂಗಳೂರಿಂದ ಲಿಂಗಸೂರು ಓಡಿಸ್ತೀನಿ 600 ಕಿಲೋಮೀಟ್ರ್. ಮತ್ತು ತಿಪ್ಟೂರು 150 ಅಂದರೆ ಹೆಚ್ಚು ಕಮ್ಮಿ 400 ಕಿಲೋಮೀಟ್ರ್ಸ್. 2 ಸಲ ತಿಪ್ಟೂರು ಟ್ರಿಪ್ಪಿಗೆ 2ನೇ ಟೈಮ್ ಬಂದಿವಿ. ಮತ್ತು ಎಲ್ಲ ಹೊಡೆದ್ವಿ. ಎಲ್ಲ ನಮ್ಮ ಎಲ್ಲರಿಗೂ ಪಿ ಜಿದವ್ರಿಗೆ ಆಪತ್ತು ಬಂದವಂದ್ರೆ ನನ್ನ ಗಾಡಿ ಇದ್ದಂಗೆ. ಈಗ ಇತ್ತು. ಈಗ ಊಟ ನೋಡ್ಬೇಕು ಎಲ್ಲಿ ಹೋಗಮ್ಮಂತಂದ್ರೆ ಹೋಗ್ಬರ್ತೀವಿ. ಇವರೊಬ್ಬರು ಏನೋ ನಡ್ಸಾರ. ಏನು ನಡ್ಸಾರ ಅನ್ನೋದು ಗೊತ್ತಿಲ್ಲ. ಆಮೇಲೆ ಹೇಳ್ತೀನಿ ಅಂತ. ಆಮೇಲೆ ಸರ್ ಈ ಮಾಸ್ಕ್ ಹೃದಯ ಸೆಟ್ ಆಗ್ತದೆ. ಸೆವೆಂಟಿಗೆ ಸೆಟ್ ಆಗತ್ತಾ? ಈಗ ಈ ಫಂಕ್ಷನ್ ಬಂದಿವ. ಯಾರು ಆಕೆ ಹೆಸ್ರು ಹೇಳಿ?
ಕಲೋತ್ಸವ ಐತೆ. ಕಲೋತ್ಸವ ಯಾರು ಕೆಮಿಸ್ಟ್ರಿ ಆ್ಯಂಕರಿಂಗ್ ಮಾಡಕ್ಕಲ್ಲ ಬಂದವಂತ, ಅದಕ್ಕೆ ನೋಡಕ್ಕಂತ ನಾವು ಬಂದೀವಿ. ಫಂಕ್ಷನ್ನಾಗ ಏನು ಇದ್ದಿದ್ದಿಲ್ಲ, ಏನು ನೋಡಕ್ಕಿಲ್ಲ, ಏನು ಬಿಡಕ್ಕಿಲ್ಲ, ಜನ ಜಾಸ್ತಿ ಅಂತಂದು ವಾಪಸ್ ಬಂದ್ವಿ. ಇದೆ ನೋಡ್ರಪ್ಪ ಹಿಂದ ಅಲ್ಲಿ ಮ್ಯಾ ಹನುಮಪ್ಪದನ, ಹನುಮಪ್ಪನ ಕೂಡ್ತಾರ ಅದು ಗೇಟಿಗೆ ಕೂಡ್ತಾರ. ಹನುಮಪ್ಪನ ಫುಲ್ ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಯಾರ. ಈ ಕಡೆ ಎಲ್ಲ ನೋಡ್ಬೋದು ಫುಲ್ ಲೈಟಿಂಗು. ನಮ್ಮ ಸೋಡಾಬಾಯಿ ಈಗ ಗಾಡಿ ಓಡ್ಸಕತ್ತಾನ. ಇಂದ ಸುಲ್ತಾನ ಚಹಾ ಕುಡಿಯೋದು ಬರ್ತೀವಿ. ಅಲ್ಲಿ ಮಟ್ಕಾ ಚಾಯ್ ಅಂತ ಐತಿ. ಚಹಾ ಕುಡಿದು ₹100 ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಹಾಕ್ಸ್ಕೊಂಡು ಆಮ್ಯಾಗ ವಾಪಸ್ ಬಂದು ಮಕ್ಕಳೋದು. ಮುಂಜಾನೆ ಪ್ಲಾನ್ ಏನೋ ಮುಂಜಾನೆ ಗೊತ್ತಾತ. ಅಲ್ಲಿ ಚಹಾ ಅಂಗಡಿ ಸಿಗ್ತೀನಿ. ಗುಡ್ ಮಾರ್ನಿಂಗ್. 2ನೇ ದಿನಕ್ಕೆ ಸನತ್ ಗುಡ್ ಮಾರ್ನಿಂಗ್. ಏಯ್ ಸೃಜನ್ ಜೇಡಿ ಅಲ್ಲ 10 ಗಂಟೆ ಆಯ್ತು ಎದ್ದಳಲ್ಲಿ. ಏಯ್ ಇವತ್ತು 2ನೇ ದಿನ. ಏನು ರಾತ್ರಿ ಮಕ್ಕಂಡ್ವಿ. ಈ 2ನೇ ದಿನ ಇವತ್ತು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ವಿ ಅಂದ್ರೆ ಮಲಗಟ್ಟ ಅಂತ. ಮಲಗಟ್ಟದಾಗ ಏನೈತಿ ಗೊತ್ತಿಲ್ಲ. ನೀರೈತಂತ, ಈಜಾಡಕೈತಂತ, ಭಾಳ ಆಳ ಐತಂತ. ನಮ್ಗೆ ಈಜು ಬರೋಂಗಿಲ್ಲ, ಸೈಡ್ ಕುಂತು ನೋಡ್ತೀವಿ. ನಮ್ಮ ಸೋಡಾ ಬಸ್ ಈಜಾಡ್ತಾರ. ಕಾಲು ಬರ್ರೆ ತೇಲ್ತಾನ. ನೀರೇ ಬಿದ್ದರೆ ಅವನೆಲ್ಲಿ ಈಜಬೇಕು? ನೀರೇ ಬಿದ್ದರೆ ನಮ್ಮ ಸೋಡಾ ನೀರೇ ಬಿದ್ದರೆ ತೇಲ್ತಾನ. ಈಗ ನಮ್ಮ ಧನುಷ್ ನೀರ್ದಾಗ ಬೀಳಾರ್ದನೇ ತೇಳ್ತಾನೆ. ಏನ ಲೇಟ್ ಆಗೋದು ಬಿಟ್ಟು ಈಗ ಲೆಫ್ಟಿಗೆ ಎಳಿತಾನೆ. ಅಲ್ಲ ಅವ ಧನುಷ್ ನೀರ್ದಾಗ ಇಳಿಲಾರ್ದನೇ ತೇಳ್ತಾನ. ನಾವು ಅಲ್ಲೇ ಲೋ ಧನುಷ. ನಮ್ಮ ಬೆಣ್ಣೆ ಬಾಸ್ ಗೊಣ್ಣೆ ಬಿಟ್ಕೊಂಡ್ ಬರೋಕತ್ತಾನೀಗ. ಈಗ ನಾಷ್ಟ ಅಂತ ನಮ್ಮ ಸೋಡಾ ಬಾಸು ಇದು ದೋಸೆ ಮಾಡಕತ್ತಾರ. ಹಂಚ್ ಹಾಕಿ ಇದು ದೋಸೆ ಅಣ್ಣ ಬಾಸ ಡೋಡ್ ಫಿಲ್ಮ್ ಹೀರೋಗತ್ತೆ ದೋಸೆ ಮಾಡಕತ್ತಾನೀಗ. ಬಕಾಸುರ ವಂಶ ಕೊಡುವ ತಿನ್ನಕತ್ತಾನ. ಬಕಾಸುರ ಅಂಗತ್ತೆ ಹಲ್ತಿಕ್ಲಾರ್ದ ಬರ್ತಾರ. ಮತ್ತೆ ನೋಡ್ರಿ ಐನರ್ ಏನಿಲ್ಲ. ಐನರ್ ಜನ್ಮ ಏನಂತಾರ ಇವ್ರಿಗೆ ಕಳಂ ಸುಳಗ್ ಅಂದ್ರೆ ಇವನ್ನ ಕುರುಪು ಹೆಂಗ ಮಣ್ಣಿ 7 ಕೋಟಿ 11 ಲಕ್ಷ ರೂಪಾಯಿ ಇದು ಆಯ್ತಲ್ಲ ದರಡ ಮಾಡ್ದ ಇವನ. ಅಲ್ಲಿಂತಾರ ಹೋಗಕ್ ಬರೋ ಪೊಲೀಸಲ್ಲ ಇವನ ನೋಡಕ್. ಐನರಿಗೆ ಅಡಿಗೆ ಮಾಡಕ್ ಬರ್ತಾವಂತ ಇವತ್ತು ಗೊತ್ತಾಯ್ತು ನನಗೆ. ಬರೀ ಮನೆಗೆ ಹೋಗಿ ತಿನ್ನೋದು ಒಂದ ಗೊತ್ತ ಅನ್ಕೊಂಡಿದ್ದೆ. ಬಾಸ್ ಇವೆಲ್ಲ ಯಾವಾಗ ಕಲಿತ್ರಿ ಸಮರ ನೀವು? ಹುಡ್ದಾಗಿಂದ ಎಂತ ಕಲೆ ಶೇಪ್ ಔಟ್ ಆಗಿದ್ದೀರ ಒಂಚೆಲ್ಲ ಹಾಳು ಮಾಡ್ದ ಬಂದು ಒಬ್ಬ ರಾಜಕೀಯ ಮದ್ದೆ ಕೊಯ್ಯಲ್ಲ ಸೀದೋಯ್ತು. ನೀವು ದ್ವಾಸೆ ಹೆಂಗೆ ಹಸಿ ಹಸಿ ಇರ್ಬೇಕಾ? ಇದೇನ್ ದೋಸೆ ಅಲ್ಲಿ ನೋಡಲ್ ಕೆಳಗಡೆ ಅಂತ ಅಲ್ಲ ಅದು ಏನಾಗಲ್ಲ ಬಿಡು. ಒಬ್ಬ ರಾಜಕೀಯ ಅಷ್ಟೇ ತೂತ ಐತೆ ಅಷ್ಟೇ. ಎಲ್ಲರ ಮನೆ ದೋಸೆ ತೂತೆ. ಹೊರಗೆ ಹೋಗ್ಬೇಕು ಅನ್ಕೊಂಡಿವಿ ಮಧ್ಯಾಹ್ನ. ಆದ್ರೆ ಅದೇನೋ ಯಾವ ಪ್ಲೇಸ್ ಐತಲ್ಲ ನೋಡೋದು ಮಲಗಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ. ಆದ್ರೆ ಮಳೆ ಬಂದು ಎಲ್ಲ ಹಾಳು ಮಾಡ್ತಾರೆ. ಅದಕ್ಕೆ ಊಟ ಮಾಡೋ ಹೊಟ್ಟೆ ಸಹಿತ ಮಧ್ಯಾಹ್ನಕ್ಕೆ ಅಂತಂದು ಇಲ್ಲಿ ಬಾಸು ಏನು ಮಾಡತ್ತಾರ ಅಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟಿ ಕಟ್ ಮಾಡತ್ತಾರ. ಏನು ಮಾಡ್ತೀವಿ ಸನತ್ತೆ? ಎಗ್ ಬಿರಿಯಾನಿ ಮಾಡ್ತಾನಂತಂದಾರ. ಒಂದು 10 ತತ್ತಿ ಅದಾವ. ಒಂದು 10 ತತ್ತಿ ಇದು ಒಂದು 6 ದೋಸೆ ಮಾಡ್ತಾರ. ಇವು ಬಿರಿಯಾನಿ ಮಾಡ್ತಾರಂತ. ಇವು ಬಾಸ್ಮತಿ ಕರೆಕ್ಟಾಗಿ ಆಗುತ್ತೆ ಕಲ್ಲ ತೊಗೊಂಬಂದಾರ. ಈಗ ಅದನ್ನೆಲ್ಲ ಸಾಣ್ಸಕತ್ತಾರ. ಮಾಡ್ರಿ
ಏನು ಮಾಡ್ತಾರ ಗೊತ್ತಿಲ್ಲ. ಗೊತ್ತಿಲ್ಲ ಬಿಟ್ಟಿಲ್ಲ, ನೀವು ಹೋಗಲಿ. ನಿನಗೆ ಅಡಿಗೆ ಮಾಡೋದ್ರೆ ಗೊತ್ತಾ? ಇವ್ರು ಏನು ಮಾಡ್ತಾರೆ ಏನು ಮಾಡ್ತಾರ ಗೊತ್ತಿಲ್ಲ. ಆಗಲಿಂದ ಹಿಂಗೆ ಕೈ ಆಡ್ಸಕತ್ತಾರ ಕೈ ಆಡ್ಸಿ ಏನು ಸಿಗ್ತಿಲ್ಲ. ಚಿನ್ನಾಗೇನ ಸಿಗ್ತಾ ಪೂಜಾ ಇದ್ದಾನು ಇಟ್ಟತ್ತನ ಮಾಡಿ ಎಲ್ಲ ಕಟ್ ಮಾಡಿ. ಈಗ ಅಲ್ಲಿ ಅಂಡ ಕರಿ ಮಾಡ್ಯಾರ. ಸಾರಿ ಏನು ಮಾಡಿರಲಿ ಅದು ರೋಸ್ಟ್ ಮಾಡ್ರನ. ಅಂಡ ರೋಸ್ಟ್, ಅಂಡ ಫ್ರೈ, ಸೋಡಾ ಬಾಸ್ಮತಿ ಅಕ್ಕಿ ತೊಳಕತ್ತಾನ ಬಾಸು. ಧನುಷ್ ಏನೋ ಮಾಡಕತ್ತಾನ. ಓ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಾನ. ಪಟೇಲ್ ಈಗ ಬಂದ ಜಸ್ಟ್. ಸೃಜನ್ ಅಂತ ಏನು ಮಾಡಂಗಿಲ್ಲ ಬಿಡು, ಮಕ್ಕಂಡ ಬಿಟ್ಟಿರ್ತಾನೆ. ಈಗ ಬಂದ ಪಟೇಲ್. 2 ತಾಸು ಆದಮೇಲೆ ಫೈನಲಿ ನಮ್ಮ ಬಾಸು ಸ್ವಲ್ಪ ಹೊತ್ತು ಸರ ಪರವಾಗಿಲ್ಲ, ಬಟ್ ಸ್ಮೆಲ್ ನೋಡ್ರೆ ಗಮ್ ಅನ್ನಕತ್ತೈತಿ. ಮಾಡೋಣ ಎಗ್ ಬಿರಿಯಾನಿ ಅಂತ ಮಾಡೋಣ. ಬಟ್ ಬರೀ ಅದು ಬಿರಿಯಾನಿ ಐತಿ, ಇಲ್ಲಿ ಎಗ್ ಇಲ್ಲೈತಿ. ಅದು ಬಿರಿಯಾನಿ ಮ್ಯಾಗ ನಾವು ಎಗ್ ಇಟ್ಕೊಂತಿದ್ವಿ, ಅದು ಎಗ್ ಬಿರಿಯಾನಿ ಅಂತ. ಈಗ ತಿನ್ಬೇಕು, ನೋಡಮ್ಮ. ತಿಂದಾದ್ಮೇಲೆ ಹೆಂಗೆ ಇರ್ತದೆ ಅಂತ ಹೇಳ್ತೀನಿ. ಅಲ್ಲಿ 2 ತತ್ತಿ ಇಟ್ಟು ಮಸ್ತು ಸರ್ವ್ ಮಾಡೋಣ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಷ್ಟೇ ಕರೆಂಟೇ ಹೋಗ್ಬಿಡ್ತು. ಮಸಾಲ ಬೇಕಂದ್ರೆ ಧನುಷ್ ಹೆಂಗೈತೆ? ಧನುಷ್ ಸೃಜನ್ ಹೆಂಗೈತಿ? ಇನ್ನೂ ತಿಂದಿಲ್ಲ? ತಿನ್ನು ಮತ್ತೆ ಬಡಮ್ ತಿನ್ನು ಬಡಮ್. ನೀನಿಂದ ಹೇಳ. ನಾನಂದು ಹೇಳ್ತೀನಿ, ನೀ ಫಸ್ಟ್ ನಿಂದು ಹೇಳ. ಉಳ್ಳಾಗಡ್ಡಿ ಬೇಕು, ಉಪ್ಪು ಹಾಕಿ ಅಂತ ಹೇಳಿದ್ರೆ ಕೇಳಲ್ಲ, ಅದಕ್ಕೆ ತಿಂಡಿ ಇಡು ಅಂತಂದ್ರೆ ನೀವು. ಉಪ್ಪು ಸ್ವಲ್ಪ ಕಮ್ಮಿ ಐತೆ, ಟೇಸ್ಟ್ ಚಲೋ ಐತಿ ಅಷ್ಟೇ. ಉಪ್ಪು ಹಾಕೊಂಡಿದ್ರೆ ಮುಗೀತು. ಸೃಜ ಹೆಂಗೈತಿ? ಇಲ್ಲ ತಿಂದಿಲ್ಲ. ನಾವು ಇದು ನೋಡಕ್ ಬಂದೀವ ಅಲ್ಲೇ. ಹಾಂ ಇದು ನೋಡಕ್ ಬಂದೀವ. ಸಾಂಗ್ ಹಿಂಗೆ ಹಚ್ಬಿಟ್ರೆ ಏನು ಕೇಳಲ್ಲ ಬಿಡಲ್ಲ. ಈಗ ಇದು ಮಾಡಕಂತ ಹೊಂಟಿವಿ, ಏನ್ರಿ ಜಾತ್ರೆಗೆ ಹೊಂಟಿವಿ. ನೋಡಮ್ಮ ಫುಲ್ ರಶ್ ಐತಿ ನೋಡ್ರಿ. ಎಲ್ಲ ರಶ್ ಇದ. ಇಲ್ಲಿಂದ ಅಲ್ಲಿ ತರ ನೋಡ್ರಿ ಬರೀ ಜನ ಅಲ್ಲಿ ಎಲ್ಲ ಆಟೋ ನೋಡ್ರಿ 100 ರೂಪಾಯಿ ಆಟೋನಾಗತ್ತಾರ. ಏನು ಗೊತ್ತಿಲ್ಲ. VIP ಪಾಸ್ ಅಂತಾರ, ಒಬ್ಬರು VIP ಪಾಸ್ ಇಲ್ಲ ಅಂತಾರ. ನೋಡಮ್ ಏನಾಗತ್ತೆ ಅಂತಂದು ಅಲ್ಲಿ ಆಟೋ ಕಡೆ ಹೋಗಿ ತೋರಿಸ್ತಿರ್ತಾರ. ಎಲ್ಲ ರಾಡಿಗೆ ರಾಡಿ ಐತಿ, ಪ್ಯಾಂಟು ಎಲ್ಲ ಉದ್ದ ಐತಿ, ಚಪ್ಪಲ್ ಹಾಕೊಂಬಂದಿವಿ. ಅದಕ್ಕೆ ನೋಡೋಣ ಅಲ್ಲೋಗಿ ಅಷ್ಟು ಮಾಡ. ಈಗ ಮಾಡಿ ತಡಿತಮ್ಮ ನಾನು ಆಡ್ತಿಲ್ಲ. ಈಗ ಪಕ್ಕ ಯಾರ ಜೊತೆ ಕೊಡ್ತು ಒಟ್ಟ ಟಿಕೆಟ್ ಅಲ್ಲ ಹೋಟೆಲ್. ₹100 ಕೊಟ್ಟೈತೆ. ಇನ್ನೂ ಫಾಸ್ಟ್ ತಿರ್ಗಿಸ್ಬೇಕು, ಮಜಾ ಬರ್ತದೆ. ಫಾಸ್ಟ್ ಅಲ್ಲಿ ಕುಂದ್ರೆ ಗೊತ್ತಾದ ಫಾಸ್ಟ್. ಬಾಯ್ 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 ನಾವೇ ಟಾಪು. ನಾವೇ ಟಾಪು.
ಭಯ ಕಕ್ಕ ಭಯ ಸ್ಟಾರ್ಟ್ ಆಗುತ್ತದೆ ಸ್ಟಾರ್ಟ್ ಆಯ್ತು ನೋಡಿದ್ರೆ ಪಟಾಕಿ ಹೊಡೆದಿತ್ತು ಅದು ಅಷ್ಟೇ ಮುಂಜಾನೆ 5 ಗಂಟೆ ತನಕ ಪಟಾಕಿ ಹೊಡೆದ್ರೆ ನಿಮಗೆ 2 ಗಂಟೆ 3 ಗಂಟೆ ಅಂತಂದ್ರೆ ನಮ್ಮ ಸೋಡಾ ಪಾಸು ಆದರೆ ಆಗಿದ್ದು 5 ಗಂಟೆ 5:30 ಹಂಗಾಯ್ತು ಅದು ಮುಗಿಸ್ಕೊಂಡು ಈಗ ಬಂದೀವಿ ಇಲ್ಲಿ ಚಹಾ ಕುಡಿಯೋಕಂತಂದು ಕಾಫಿ ನೂಡಲ್ಸು ತಿನ್ನೋಕೆ ತಿಂದು ಏನಿಲ್ಲ ಮಕ್ಕ ಬೇಕಂತ ಐತಿ ಈಗ ಮಕ್ಕಂಡವ್ರು ಮುಂಜಾನೆ ಮಕ್ಕಂಡ್ವಿ 7 ಗಂಟೆ ಬಂದು ಮಕ್ಕಂಡವ್ರು ಈಗ 3 ಗಂಟೆಗೆ ಎದ್ವಿ ನಾಷ್ಟ ಮಾಡಿಲ್ಲ ಏನೂ ಮಾಡಿಲ್ಲ ಈಗ ಹಂಗೆ ಹೊಂಟಿವಿ ಮಲಗಟ್ಟ ಅಂತೈತಿ ಬೇಲೂರು ಎಲ್ಲ ಕ್ಯಾನ್ಸಲ್ ಯಾಕಂದ್ರೆ ಯಾರು ಬರ್ತಾರವ್ರು ಹಾಗೆ ಎಲ್ಲ ಕ್ಯಾನ್ಸಲ್ ಆಗಿ ಈಗ ಇಲ್ಲೇ ಮಲಗಟ್ಟ ಅಂತೈತಿ ಕೆರೆಯೋ ಬಾವಿಯೋ ಐತಿ ಅಲ್ಲಿ ಹೊಂಟಿವಿ ಅದು ಹೆಂಗೈತಿ ಏನೋ ಗೊತ್ತಿಲ್ಲ ಹೋಗಲ್ಲ ನಾನು ನೋಡಿಲ್ಲ ಇದು ನಮ್ಮ ಧನುಷ್ ಪಾಸ್ ನೋಡೋಣ ನಾನು ನೋಡೋಣ ಅಲ್ಲೇನೈತಿ ನೋಡ್ಕೊಂಡು ಆಯ್ತು ನೋಡೋದು ರಾತ್ರಿ ಗಣಪತಿ ಇವತ್ತು ಕಳಿಸ್ತಾರ ನಿನ್ನೆ ತೆಗ್ದಾರ ಇವತ್ತು ಕಳಿಸ್ತಾರ ಇವತ್ತು ರಾತ್ರಿ ಮತ್ತೆ ಪಟಾಕ್ಷಿ ಹೊಡಿತಾರ ಅದೊಂದು 2 ಗಂಟೆ ಹಂಗಾಗತ್ತ ಮತ್ತು ರಾತ್ರಿ ಬಂದು ನೋಡ್ಕೊಂಡು ಹಂಗಾಗಿ ಏನು ಮಾಡೋದು ಗೊತ್ತಿಲ್ಲ ಈಗ ಮಲಗಟ್ಟು ಹೋದ ಸೊ ಈಗ ಮಲಗಟ್ಟ ಕೆರೆಗೆ ಬಂದೀವಿ ಅಲ್ಲಿಂದ ಒಂದು 30 ಕಿಲೋಮೀಟ್ರಿಂದ ಬಂದು ವ್ಯೂ ಮಾತ್ರ ಬೆಂಕಿಗೆ ಬೆಂಕಿ ವ್ಯೂ ಅಲ್ಲಿಂದ ನೀರು ಇದು ಬರ್ತಾ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಆ ಸೈಡ್ನೂ ಐತಿ ಈ ಸೈಡ್ನೂ ಐತಿ ಬಟ್ ಬಂದಿದ್ದ ಟೈಮಿಗೂ ವ್ಯೂನು ಭಾರಿ ಮಸ್ತ್ ಐತಿ ಅಲ್ಲಿ ಮುಂದೆಲ್ಲ ಹೋಗೋಣಂತಂದ್ರೆ ಅಲ್ಲಿ ಮುಂದೆ ಹೋಗ್ತೀವಿ ನೋಡೋಣ ಅಂತಂದ್ರೆ ಅಲ್ಲಿ ತನಕ ಇಲ್ಲಿ ಫೋಟೋ ವಿಡಿಯೋ ಮಾಡೋಣಂತಂದ್ರೆ ಎಲ್ಲ ಫೋಟೋ ವಿಡಿಯೋ ಎಲ್ಲ ತೆಗಿತಾರೆ ಅಲ್ಲಿ ನಾವು ಫೋಟೋ ವಿಡಿಯೋ ತಗೊಳ್ಳೋಣ ಎಲ್ಲ ಇನ್ಸ್ಟಾಗ್ರಾಮ್ದಾಗ ಪೋಸ್ಟಿನ ಸ್ಟೋರಿ ಬಿದ್ದು ನೋಡ್ರಿ ಸೊ ಅಲ್ಲಿ ತನಕ ವೇಟ್ ಮಾಡ್ತೀವಿ ಈ ವ್ಯೂ ಎಂಜಾಯ್ ಮಾಡಿಕೊಂಡು ಈಗ ನಾವು ಬೇಲ್ಪುರಿ ತಿನ್ನಕ ಎಲ್ಲ ಏನ್ಲೇದ ಮಂಡಾಳ ತಿನ್ನಕತ್ತೀವಿ ವ್ಯೂ ಆರಾಮ ಮಸ್ತ್ ಐತಿ ಅದು ಏನಂದ್ರೆ ಸಿಕ್ಕಿದ್ ಮರೆ 3 ಪ್ಲೇಟ್ 3 ಪ್ಲೇಟ್ ತಿನ್ಬೇಕ 6 ವ್ಯೂ ಸೃಜನ್ ಅವ್ರು ತಮ್ಮ ಗಾಡಿ ವಿಡಿಯೋ ಮಾಡಕಂತಂದ್ರೆ ಫುಲ್ಲು ಡೆಡಿಕೇಶನ್ ವಿಡಿಯೋ ಮಾಡತಾನ ಗಾಡಿ ನಿಂತದ ಮಂದಿ ಅದರ ಗಾಡಿ ಹೋಗೋದು ಬರೋದು ಮಾಡಕತ್ತವ ಬಟ್ ವಿಡಿಯೋ ಇಷ್ಟೇ ನೋಡ್ರಿ ಎಷ್ಟು ಕಾಣುತ್ತೆ ಪಟೇಲ್ ಒಂದು 2 ಫೋಟೋ ತೆಗೆದು 3ನೇ ದಿನ ಆಯ್ತು ಮುಗಿತು ಅಂತೆಲ್ಲ ಹೋಗೋದು ಇದು ಮಲಗಟ್ಟೆ ಕೆರೆ ಅಂತ ಹೋದ್ವಿ ಅಲ್ಲೇ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು ನಂದ್ರಾಗ ಚಾರ್ಜ್ ಇತ್ತು ಸ್ಟೋರೇಜ್ ಇದ್ದಿದ್ದಿಲ್ಲ ಸುರ್ಜಂದ ಮಾಡ್ಬೇಕಂದ್ರೆ ಅವನದ್ರಾಗ ಚಾರ್ಜ್ ಇಲ್ಲ ಸ್ಟೋರೇಜ್ ಇತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಬಂದ್ವಿ ಆಮೇಲೆ ರಾತ್ರಿ ಪಟೇಲ್ ಅವ್ರ ಮನೆ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ಮತ್ತೆ ಪಟಾಕ್ಷಿ ಹೊಡೆದು ನೋಡಿದ್ವಿ ಕ್ಲಿಪ್ ಹಾಕ್ತೀವಿ ನೋಡ್ರಿ ಅದು ನೋಡಿದ್ರೆಲ್ಲ ಪಟಾಕ್ಷಿ ಹೊಡೆದು
ಅದಾದ ತಕ್ಷಣ ವಾಪಸ್ ಬಂದ್ವಿ ಮನೆಗೆ ಬಂದು ಮಕ್ಕೊಂಡು ಈಗ ಎದ್ದು ಮುಂಜಾನೆ ಹೋದ್ರೆ ನಾವು ಈಗ ಹೋಗ್ತೀವಿ ಈಗ ಅಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಅಲ್ಲಿ ನೆಕ್ಸ್ಟ್ ವಿಡಿಯೋ ಬರ್ತಾನೆ. ಬಾಯ್.